ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಆಷಾಢ ಮಾಸದಲ್ಲಿ ಒಂದು ಶುಕ್ರವಾರವಾದರೂ ನೀವು ವಾರಾಹಿ ದೇವಿಯನ್ನು ನೆನೆದು ನೀವು ಈ ರೀತಿಯಾಗಿ ದೀಪವನ್ನು ಹಚ್ಚಿ, ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಿ ದೀಪ ಹಚ್ಚೋದ್ರಿಂದ ನಿಮ್ಮ ಎಷ್ಟೋ ದಿನದ ಆಗದೇ ಇರೋಂಥ ಕೆಲಸಗಳಾಗುತ್ತೆ, ನಿಮ್ಮ ಆಸೆಗಳು ಈಡೇರುತ್ತೆ, ನಿಮ್ಮ ಕೋರಿಕೆಗಳು ಏನಿರುತ್ತೆ ಅತಿ ಶೀಘ್ರವಾಗಿ ಈಡೇರುತ್ತೆ ಅಂತಲೇ ಹೇಳ್ಬೋದು. ಟೈಮಲ್ಲಿ ನಾವು ದೀಪವನ್ನು ಹಚ್ಚಬೇಕು, ಯಾವ ವಸ್ತುಗಳನ್ನು ದೀಪದಲ್ಲಿ ನಾವು ಹಾಕಿ ನೀವು ದೀಪ ಹಚ್ಚಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಪ್ರತಿದಿನ ಮನೆಯಲ್ಲಿ ದೀಪವನ್ನು ಹಚ್ತೀರಿ, ಆ ದೀಪದ ಬಗ್ಗೆನೂ ಸ್ವಲ್ಪ ವಿವರಣೆ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ದಿನ ಎಲ್ಲರ ಮನೆಯಲ್ಲಂತೂ 2 ಟೈಮು ದೀಪ ಬೆಳಗ್ಗೆ ಬೆಳಗ್ತೀರಿ. ಅದು ಬೆಳಗ್ಗೆ ಮತ್ತು ಸಂಜೆ ದೇವ್ರ ಮುಂದೆ ದೀಪ ಹಚ್ತೀರಿ. ಈ ರೀತಿಯಾಗಿ ದೀಪ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿಯನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲದೆ ದೀಪ ಎಂಬುದು ಭರವಸೆಯ ಸಂಕೇತ. ಇನ್ನು ಮನಸ್ಸಿನಲ್ಲಿ ಎಂತಹ ಒತ್ತಡ ಇರಲಿ, ನೋವಿರಲಿ, ದೇವರ ಕೋಣೆಯಲ್ಲಿ ಹೋಗಿ ನೀವು ಒಂದು ದೀಪವನ್ನು ಹಚ್ಚಿ ನೀವು ಕಣ್ಮುಚ್ಚಿ ಒಂದು ಕ್ಷಣ ನಿಂತರೆ ಸಾಕು, ದೇವರ ಮನೆಯಲ್ಲಿ ನಿಮ್ಮ ಮನಸ್ಸಿಗೆ ತುಂಬಾ ನಿರಾಳ ಅನಿಸುತ್ತೆ. ದೇವರ ಹತ್ತಿರ ನಿಂತು ಪ್ರಾರ್ಥನೆ ಮಾಡಿದರೆ, ದೇವರಿಗೆ ಸಮರ್ಪಣೆ ಮಾಡಿದರೆ, ದೀಪಾರಾಧನೆ ಮಾಡಿದ್ರೆ ಅಲ್ವಾ ಸ್ನೇಹಿತರೆ, ಜೊತೆಗೆ ಮನಸ್ಸಿನಲ್ಲಿ ಭರವಸೆ ಕೂಡ ಮೂಡುತ್ತೆ. ಒಂದು ಧನಾತ್ಮಕ ಶಕ್ತಿ ನಮ್ಮ ಆವರಿಸಿದಂತೆ ಆಗುತ್ತೆ. ನೀವು ಗಮನಿಸಿರ್ಬೋದು, ಬೆಳಗ್ಗೆ ಮತ್ತು ಸಂಜೆ ದೇವರ ಕೋಣೆಯಲ್ಲಿ ನೋಡಿದಾಗ ಅಲ್ಲಿ ದೀಪ ಏನಾದರೂ ಬೆಳಗ್ತಿದ್ರೆ ಅದನ್ನು ನೋಡ್ತಿದ್ರೆ ಸಾಕು, ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಒಂದು ದಿನ ದೀಪವನ್ನು ಹಚ್ಚದೇ ಇದ್ದರೆ ಸಾಕು, ಮನಸ್ಸಿನಲ್ಲಿ ಏನೋ ಒಂಥರ ಕಸಿವಿಸಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಮನೆಯಲ್ಲಿ ಪ್ರತಿದಿನ ನೀವು ಬೆಳಗ್ಗೆ ಸಂಜೆ ದೀಪವನ್ನು ಬೆಳಗ್ತಾನೆ ಇರಬೇಕು. ಬೆಳಗ್ಗೆ ಎದ್ದು ದಿನಚರಿ ಆರಂಭ ಆಗ್ತಾ ಇದ್ದಂಗೆ ನಮ್ಮ ಕೆಲಸ ಕಾರ್ಯಗಳಿಗೆ ತೆರಳುವ ಮುನ್ನ ನೀವು ಸ್ನಾನ ಮಾಡಿ ಕನಿಷ್ಠ ಪಕ್ಷ ನೀವು 5 ನಿಮಿಷಗಳ ಕಾಲ ದೇವರ ಮುಂದೆ ಕಣ್ಮುಚ್ಚಿ ನಿಂತ್ಕೊಂಡ್ರೆ ಸಾಕು. ಆಗ ಮನಸ್ಸಿಗೆ ಭರವಸೆ ಅನ್ನೋದು ಮೂಡುತ್ತೆ, ಸಮಾಧಾನ ಅಂತ ಅನಿಸುತ್ತೆ. ಈ ದಿನ ಉತ್ತಮವಾಗಿ ಕಳೆಯುವಂತೆ ಆಗಲಿ, ನಮಗೆ ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ನೀಡಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾಗತ್ತೆ, ದೀಪವನ್ನು ಹಚ್ಚಬೇಕಾಗತ್ತೆ. ಈ ದೀಪ ನಮ್ಮಲ್ಲಿ ಎಂದು ದೈವಿಕ ಅನುಭವವನ್ನು ನೀಡ್ತಾ ಇರುತ್ತೆ, ಜೊತೆಗೆ ಧನಾತ್ಮಕ ಚಿಂತನೆ ಮತ್ತು ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಇನ್ನು ಸಂಜೆ ಹೊತ್ತು ದೀಪವನ್ನು ಬೆಳಗೋ ಉದ್ದೇಶ ಏನು ಅನ್ನೋದಾದರೆ, ಸಂಜೆ ವೇಳೆ ಕತ್ತಲು ಆವರಿಸುತ್ತಾ ಇದ್ದಂಗೆ ಶ್ರೀ ಲಕ್ಷ್ಮೀ ದೇವಿ ಪ್ರವೇಶವನ್ನು ಮಾಡ್ತಾಳೆ. ದಾರಿದ್ರ್ಯ ಲಕ್ಷ್ಮಿ ಮನೆಯಲ್ಲಿ ಇರ್ತಾಳೆ. ಇವಳು ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ನೀವು ಸಂಜೆ ಹೊತ್ತು ದೀಪವನ್ನು ಹಚ್ಚಬೇಕು. ಈ ರೀತಿಯಾಗಿ ಹಚ್ಚಿದಾಗ ದಾರಿದ್ರ್ಯ ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ತಾಳೆ, ಲಕ್ಷ್ಮಿ ಮನೆಯಲ್ಲಿ ಉಳಿತಾಳೆ. ಅದಕ್ಕೋಸ್ಕರ ನಾವು ಪ್ರತಿದಿನ ಮನೆಯಲ್ಲಿ ಬೆಳಗ್ಗೆ ಸಂಜೆ ಕನಿಷ್ಠ ಪಕ್ಷ ನಿಮಗೆ ಟೈಮ್ ಇಲ್ಲ ಅಂದರೂ ಒಂದು ದೀಪವನ್ನು ಹಚ್ಚಿ ಅಲ್ಲಿ ಒಂದು 2 ನಿಮಿಷಗಳ ಕಾಲ ನಿಂತು ನೀವು ದೇವರ ಸ್ಮರಣೆಯನ್ನು ಮಾಡಿ ನೀವು ಕೆಲಸಕ್ಕೆ ಹೋದರೆ ನಿಮ್ಮ ಕೆಲಸಗಳಲ್ಲೆಲ್ಲ ಕೆಲಸದಲ್ಲೂ ಒಳ್ಳೆಯದಾಗುತ್ತೆ. ಇನ್ನು ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಕೂಡ ತೊಲಗಿ ಹೋಗುತ್ತೆ, ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ದೊರಕುತ್ತೆ. ಇನ್ನು ನಾವು ಆಷಾಢ ಶುಕ್ರವಾರದ ದಿನ ನಾವು ವಾರಾಹಿ ದೇವಿಗೆ ಯಾವ ರೀತಿಯಾಗಿ ದೀಪ ಹಚ್ಚಬೇಕು, ದೀಪದಲ್ಲಿ ಯಾವ ವಸ್ತುವನ್ನು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಆಷಾಢ ಮುಗಿಯೋಷ್ಟರಲ್ಲಿ ಒಂದು ಶುಕ್ರವಾರ ಮಾಡಿದ್ರೂ ಸಾಕು ಸ್ನೇಹಿತರೆ. ಈ ಶುಕ್ರವಾರ ಆಯಿತು ಅಂದರೆ ಈ ಶುಕ್ರವಾರ ಮಾಡಿ. ಅಕಸ್ಮಾತ್ ನನಗೆ ಪೀರಿಯಡ್ಸ್ ಆಗಿತ್ತು, ಮಾಡೋಕ್ಕಾಗಲಿಲ್ಲ, ಹೊರಗಡೆ ಹೋಗಿದ್ದೆ ಅನ್ನೋರು ನೀವು ಇನ್ನೂ 3 ಶುಕ್ರವಾರ ಇರುತ್ತೆ, ಆ ಟೈಮಲ್ಲಿ ಯಾವ ದಿನ ಆಗುತ್ತೋ ಆ ದಿನ ಮಾಡಬಹುದು, ಯಾವ ಶುಕ್ರವಾರ ಆಗುತ್ತೋ ಆ ಶುಕ್ರವಾರ ಮಾಡ್ಬೋದು. ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ, ನಮಗೆ ಒಂದು ಮಣ್ಣಿನ ಹಣತೆ ಬೇಕಾಗತ್ತೆ, ಅದ್ರ ಜೊತೆ ನಲ್ಲಿಕಾಯಿ ಬೀಜ, ನಲ್ಲಿಕಾಯಿ ಸೀಡ್ ಇರುತ್ತಲ್ಲ ಅದು ಬೇಕಾಗತ್ತೆ. ಅದ್ರ ಜೊತೆ ನಮಗೆ ಬಜೆ ಬೇಕಾಗುತ್ತೆ ಸ್ನೇಹಿತರೆ. ಬಜೆ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಬಜೆ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಹೋಗಿ ನೀವು ಕೇಳಿದ್ರೆ ಸಿಗುತ್ತೆ, ತುಂಬಾ ಕಡಿಮೆ ರೇಟ್ ಇದೆ. ಒಂದು 20 ರೂಪಾಯಿ ಕೊಟ್ಟರೆ ಸಾಕು ನಿಮಗೆ ಬಜೆ ಸಿಗುತ್ತೆ. ಇದು ತುಂಬ ಕಾಸ್ಟ್ಲಿ ಕೂಡ ಇಲ್ಲ. ಹಾಗಾಗಿ ಈ 3 ವಸ್ತುಗಳಿದ್ರೆ ನಾವು ಶುಕ್ರವಾರದ ದಿನ ವಾರಾಹಿ ದೇವಿಯನ್ನು ನೆನೆದು ಯಾವ ರೀತಿಯಾಗಿ ದೀಪ ಹಚ್ಚಬೇಕು, ಯಾವ ಮಂತ್ರವನ್ನು ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಶುಕ್ರವಾರದ ದಿನ ನೀವು ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಡು 7 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗಡೆ ನೀವು ಪೂಜೆ ಮಾಡಬೇಕಾಗತ್ತೆ. ವಾರಾಹಿ ದೇವಿಗೆ ಕತ್ತಲೆ ವಾರಾಹಿ, ಧೂಮ್ರ ವಾರಾಹಿ ಅಂತ ಕರಿತೀರಿ. ಯಾಕೆ ಅಂದರೆ ರಾತ್ರಿ ಹೊತ್ತು ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ. ಹಾಗಾಗಿ ಅಮ್ಮನನ್ನು ನಾವು ಪೂಜೆ ಮಾಡಬೇಕಾಗಿರೋದು ರಾತ್ರಿ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಅತಿ ಶೀಘ್ರವಾಗಿ ನಮಗೆ ಹೊಲಿದು ನಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು
ಕೂತ್ಕೊಂಡು ಅಮ್ಮನ ಫೋಟೋ ಇದ್ದರೆ ಅಮ್ಮನ ಫೋಟೋಗೆ ಪೂಜೆ ಮಾಡಿ, ಇಲ್ಲ ಅಂತಂದರೆ ಒಂದು ದೀಪವನ್ನು ಹಚ್ಚಿ ದೀಪದಲ್ಲೇ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ದೀಪದ ಮುಂದೆ ನೀವು ಈ ರೀತಿಯಾಗಿ ಇನ್ನೊಂದು ದೀಪವನ್ನು ಹಚ್ಚಬೇಕಾಗತ್ತೆ. ಯಾವ ರೀತಿಯಾಗಿ ಹಚ್ಚಬೇಕು ಅನ್ನೋದಾದರೆ, ಒಂದು ಪ್ಲೇಟ್ ಇರಬೇಕು. ಬರೀ ನೀವು ಮಣ್ಣಿನ ಹಣತೆನ ಹಚ್ಚಬಾರ್ದು. ಅದ್ರ ಕೆಳಗಡೆ ನೀವು ಒಂದು ಪ್ಲೇಟು ತಾಮ್ರದ್ದಾಗಲಿ, ಹಿತ್ತಾಳಿದಾಗಲಿ, ಬೆಳ್ಳಿದಾಗಲಿ, ಸ್ಟೀಲು ಮತ್ತು ಪ್ಲಾಸ್ಟಿಕ್ ಬೇಡ. ಈ ರೀತಿಯಾಗಿ ಒಂದು ಪ್ಲೇಟನ್ನು ಇಡಿ. ಅದ್ರ ಒಳಗಡೆ ನೀವು ಪ್ರತಿದಿನ ಯಾವ ಎಣ್ಣೆ ದೇವ್ರ ಮನೇಲಿ ದೀಪ ಹಚ್ಚಕ್ಕೆ ಯೂಸ್ ಮಾಡ್ತಿರಲ್ಲ ಅದೇ ಎಣ್ಣೆನೇ ನೀವು ಯೂಸ್ ಮಾಡ್ಬೋದು. ಇನ್ನು ಅದ್ರ ಒಳಗಡೆ ಹಾಕೋದಕ್ಕೆ ನಾವು ನಲ್ಲಿಕಾಯಿ ಸೀಡು, ನೀವು ನಲ್ಲಿಕಾಯಿ ತೊಗೊಂಬಂದು ಅದನ್ನು ಚೆನ್ನಾಗಿ ಚಾಕುವಲ್ಲೋ ಅಥವಾ ಸೀಸರಲ್ಲೋ ಕಟ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಅದನ್ನು ಬಾಯಲ್ಲೆಲ್ಲ ಕಚ್ಚಬಾರ್ದು. ಹಾಗಾಗಿ ಚಾಕುವಲ್ಲಿ ಚೆನ್ನಾಗಿ ನೀವು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ನೀವು ಬೀಜವನ್ನು ಅಂದರೆ ನಲ್ಲಿಕಾಯಿ ಸೀಡನ್ನು ಈ ರೀತಿಯಾಗಿ ರೆಡಿ ಮಾಡ್ಕೊಬೇಕಾಗತ್ತೆ. ನಿಮ್ಮ ಮನೇಲಿ ಏನಾದರೂ ಫೋಟೋ ಇತ್ತು, ವಿಗ್ರಹ ಇತ್ತು ಅಂದರೆ ಡೈರೆಕ್ಟಾಗಿ ಈ ದೀಪವನ್ನೇ ಹಚ್ಬೋದು. ಅಕಸ್ಮಾತ್ ಫೋಟೋ ಇರಲಿಲ್ಲ, ನಿಮಗೆ ವಿಗ್ರಹ ಇರಲಿಲ್ಲ ಅಂದರೆ ಒಂದು ದೀಪವನ್ನೇ ಹಚ್ಚಿ ನಂತರ ಈ ದೀಪವನ್ನು ಹಚ್ಚಬೇಕಾಗತ್ತೆ ಸ್ನೇಹಿತರೆ. ಇದಕ್ಕೂ ಕೂಡ ಅರಿಶಿನ, ಕುಂಕುಮ, ಗಂಧವನ್ನೆಲ್ಲ ಹಚ್ಕೊಂಡು ನಂತರ ನೀವು ಎಣ್ಣೆ ಹಾಕಿ ಎಣ್ಣೆಯಲ್ಲಿ ನೀವು ಈ 6 ಸೀಡನ್ನು ಅಂದರೆ ನಲ್ಲಿಕಾಯಿ ಬೀಜವನ್ನು ಅದರೊಳಗಡೆ ಹಾಕಿ ನಂತರ ನೀವು ಆ ಏನು ಬಜೆ ಇರುತ್ತಲ್ಲ ಆ ಬಜೆ ಪೌಡ್ರು ಒಂದು ಪಿಂಚ್ ಆಗಷ್ಟು ನೀವು 2 ಬೆರಳಲ್ಲಿ ಹಿಡಿದ್ರೆ ಎಷ್ಟು ಪೌಡ್ರ್ ಬರುತ್ತೆ ನೋಡಿ, ಆ ಪೌಡರನ್ನು ಕೂಡ ನೀವು ದೀಪದಲ್ಲೇ ಹಾಕಬೇಕಾಗತ್ತೆ. ಥರ ಒಂದು ಚಿಕ್ಕ ಪೀಸು ಬಜೆ ಇರುತ್ತಲ್ಲ ಆ ಬಜೆನೂ ಕೂಡ ನೀವು ಆ ದೀಪದಲ್ಲಿ ಇಡಬೇಕಾಗತ್ತೆ. ರೀತಿಯಾಗಿ ನಲ್ಲಿಕಾಯಿ ಬೀಜ ಮತ್ತು ಹಾಗೆಯೇ ಬಜೆ ಪೌಡ್ರು ಮತ್ತು ಸಣ್ಣದೊಂದು ಪೀಸು ಬಜೆ, ಈ ಮೂರನ್ನು ನೀವು ಆ ಹಣತೆಯಲ್ಲಿ ಹಾಕಿ ನೀವು ದೀಪ ಹಚ್ಚಬೇಕಂದ್ರೆ ನೀವು 2 ಬತ್ತಿಯನ್ನು ಒಂದು ಬತ್ತಿಯನ್ನು ಹಾಕಿ ನೀವು ದೀಪವನ್ನು ಬೆಳಗಬೇಕಾಗತ್ತೆ. ನೀವು ಅದು ಉತ್ತರಾಭಿಮುಖವಾಗಾದರೂ ಆಗಲಿ ಅಥವಾ ಇಲ್ಲ ಅಂತಂದರೆ ಪೂರ್ವಾಭಿಮುಖವಾಗಿ ಈ ದೀಪವನ್ನು ಬೆಳಗಬೇಕಾಗತ್ತೆ. ಹಣತೆ ಅಂತ ಬಂದರೆ ನಿಮ್ಮ ಮನೇಲಿರುವಂಥ ಹಳೆ ಹಣತೆ ಅಂದರೆ ನೀವು ಇಷ್ಟು ದಿನ ಯೂಸ್ ಮಾಡಿರ್ತೀರಲ್ಲ ಅಂಥ ಹಣತೆನ ನೀವು ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಆ ಹಣತೆನೂ ಯೂಸ್ ಮಾಡ್ಬೋದು. ಅಕಸ್ಮಾತ್ ಹಣತೆ ಇರಲಿಲ್ಲ ಅಂದರೆ ಮಾತ್ರ ನೀವು ಅದನ್ನು ಹೊಸದಾಗಿ ತರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಇದನ್ನು ಮಣ್ಣಿನ ಹಣತಲ್ಲೇ ಹಚ್ಚಬೇಕೇ ಹೊರತು ಬೇರೆ ಯಾವುದೇ ನೀವು ಹಿತ್ತಾಳೆ, ತಾಮ್ರ ಈ ಥರದ ದೀಪದಲ್ಲಿ ಹಾಕಿ ಹಚ್ಚಬಾರ್ದು. ಇನ್ನು ಶುಕ್ರವಾರದ ದಿನ ನೀವು ಸಾಯಂಕಾಲ ವಾರಾಹಿ ದೇವಿಯನ್ನು ನೆನೆದು ಈ ರೀತಿಯಾಗಿ ದೀಪ ಹಚ್ಚಿದ ಆದಮೇಲೆ ನೀವು ಅಮ್ಮನ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ, ಒಂದು 5 ನಿಮಿಷಗಳ ಕಾಲ, 10 ನಿಮಿಷಗಳ ಕಾಲ ಎಷ್ಟೊತ್ತು ಆಗುತ್ತೋ ಅಷ್ಟೊತ್ತು ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಓಂ ಐಂ ಗ್ಲೌಂ ವಾರಾಹಿ ನಮಃ, ಓಂ ಐಂ ಗ್ಲೌಂ ವಾರಾಹಿ ನಮಃ, ಓಂ ಐಂ ಗ್ಲೌಂ ವಾರಾಹಿ ನಮಃ ಅಂತ ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಒಂದು 5 ನಿಮಿಷಗಳ ಕಾಲ ನೀವು ಅಲ್ಲಿ ದೇವ್ರ ಮನೆಯಲ್ಲೇ ಕೂತ್ಕೊಂಡು ನೀವು ದೀಪವನ್ನು ಹಚ್ಚಿದ್ದಾದಮೇಲೆ ದೀಪವನ್ನು ನೋಡ್ತಾ ನೀವು ಈ ಮಂತ್ರವನ್ನು ವಾರಾಹಿ ದೇವಿಯನ್ನು ನೆನೆದು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಅಲ್ಲೇ ಕೂತ್ಕೊಂಡು ನಿಮಗೇನು ಕಷ್ಟಗಳಿದೆ, ನಿಮಗೇನು ಕೆಲಸಗಳು ಆಗಬೇಕಿದೆ ಅದನ್ನು ಕೂಡ ಅಮ್ಮನ ಹತ್ರ ಹೇಳ್ಕೊಬೇಕು. ಅಮ್ಮ ಎಷ್ಟೋ ದಿನದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಮನೆ ಕಟ್ಟಬೇಕು ಅಂತ, ಆದರೆ ಆಗ್ತಾನೆ ಇಲ್ಲ. ನನಗೆ ಒಂದು ಸ್ವಂತ ಮನೆ ಅನ್ನೋದು ನನಗೆ ಕರುಣಿಸಮ್ಮ ಅನ್ನೋದಾಗಲಿ, ಅಥವಾ ನನ್ನ ಆರೋಗ್ಯ ನನಗೆ ಚೆನ್ನಾಗಿಲ್ಲ ಆರೋಗ್ಯ ಕರುಣಿಸಮ್ಮ ಅನ್ನೋದಾಗಲಿ, ಅಥವಾ ನನ್ನ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು, ನಾನು ವಿದೇಶಕ್ಕೆ ಹೋಗಬೇಕು, ಅಥವಾ ನನಗೆ ಯಾವುದೇ ಒಂದು ಕೆಲಸ ನನಗೆ ಒಳ್ಳೆ ಗೌರ್ಮೆಂಟ್ ಕೆಲಸ ಬೇಕು ಅನ್ನೋದಾಗಲಿ, ಈ ರೀತಿಯಾಗಿ ನಿಮಗೇನು ಆಸೆ ಇರುತ್ತೆ ನೋಡಿ ಆಸೆಗಳನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡು ಒಂದು 5 ನಿಮಿಷಗಳ ಕಾಲ ನೀವು ದೇವ್ರ ಮನೇಲಿ ಕೂತ್ಕೊಬೇಕಾಗತ್ತೆ. ನಂತರ ನೀವು ಎದ್ದು ಮಾಮೂಲಿ ಯಾವ ರೀತಿಯಾಗಿ ಕೆಲಸ ಮಾಡ್ಕೊತೀರಾ, ಊಟ ಮಾಡೋದು, ನಿದ್ದೆ ಮಾಡೋದು ಈ ರೀತಿಯಾಗಿ ಮಾಡಿ ಬೆಳಗ್ಗೆ ಎದ್ದು ಮತ್ತೆ ಸ್ನಾನ ಮಾಡಿಕೊಂಡು ನೀವು ದೀಪ ಹಚ್ತೀರಲ್ಲ, ದೀಪ ಹಚ್ಚಕ್ಕೆ ಬರೋ ಟೈಮಲ್ಲಿ ಅದರೊಳಗಡೆ ಇರುವಂಥ ನಲ್ಲಿಕಾಯಿ ಸೀಡು ಮತ್ತು ಹಾಗೆಯೇ ಬತ್ತಿ ಎಲ್ಲ ತೆಗೆದು ನೀವು ಒಂದು ಪೇಪರಲ್ಲಿ ಕಟ್ಟಿ, ಹಂಗೆ ಬಿಸಾಕಕ್ಕೆ ಹೋಗಬೇಡಿ, ಒಂದು ಪೇಪರಲ್ಲಿ ಕಟ್ಟಿ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಆಸೆ ನೆರವೇರುತ್ತೆ. ನೀವು ಆಷಾಢ ಮಾಸದಲ್ಲಿ ಒಂದು ಶುಕ್ರವಾರವಾದರೂ ನೀವು ಈ ರೀತಿಯಾಗಿ ಮಾಡಿ ನೋಡಿ ಸ್ನೇಹಿತರೆ. ನಿಮ್ಮ ಆಸೆ, ನಿಮ್ಮ ಕೋರಿಕೆ ಎಷ್ಟೋ ದಿನಗಳಿಂದ ಆಗದೇ ಇರೋ ಕೆಲಸಗಳು ಕೂಡ ಆಗುತ್ತೆ. ಅದೇ ರೀತಿಯಾಗಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಮನೆಯಲ್ಲಿ ಯಾಕೋ ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ.
ಪೀರಿಯಡ್ಸ್ ಆಗಿ 5 ದಿನ ಆಗಿದೆ ಈಗ ಮಾಡ್ಕೊಂಬೋದ ಅಂದರೆ ಖಂಡಿತ ನೀವು ಪೀರಿಯಡ್ಸ್ ಆಗಿ 5ನೇ ದಿನ ಶುಕ್ರವಾರ ಆದರೆ ಆ ದಿನ ಕೂಡ ಮಾಡ್ಕೊಬೋದು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.